ತಾಲೂಕಿನಲ್ಲಿ ಯಾವುದೇ ಕೋಮುಗಲಭೆ ಕೋಮು ಸಂಘರ್ಷಕ್ಕೆ ಎಡೆಮಾಡಿಕೊಡದೆ ತಾಲೂಕಿನ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ಗುಬ್ಬಿ ಪಟ್ಟಣದ ಸರ್ವೆ ನಂಬರ್ 84/2 ಬಂಗ್ಲೋಪಾಳ್ಯ ಎಡಿ ಕಾಲೋನಿಯಲ್ಲಿ ಜಾಮಿಯಾ ಮಸೀದಿಯವರು ನಿರ್ಮಿಸುತ್ತಿರುವ ಮದರಸ ನಿರ್ಮಾಣ ಕಾಮಗಾರಿಯನ್ನ ನಿಲ್ಲಿಸಬೇಕು. ಎಡಿ ಕಾಲೋನಿಯಲ್ಲಿ ಛಲವಾದಿ ಸಮುದಾಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡುತ್ತಿದ್ದು ಈ ಮದರಸ ನಿರ್ಮಾಣ ಕೋಮು ಸಂಘರ್ಷಕ್ಕೆ ಕಾರಣವಾಗುತ್ತಿದೆ. ಎಲ್ಲರೂ ಸೌಹಾರ್ದಯುತವಾಗಿ ಬದುಕುತ್ತಿದ್ದು ಮದರಸ ನಿರ್ಮಾಣವನ್ನ ನಿಲ್ಲಿಸಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಈರಣ್ಣ ಒತ್ತಾಯವನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಮುಖಂಡ ಕಿಟ್ಟದಗೊಪ್ಪೆ ನಾಗರಾಜು, ರಂಗಸ್ವಾಮಯ್ಯ, ಗಂಗರಾಜು, ಜಗದೀಶ್, ಷಡಕ್ಷರಿ, ಶಿವಣ್ಣ, ಮಂಜುನಾಥ್, ಹರ್ಷವರ್ಧನ್, ರಂಗಮ್ಮ, ತಿಮ್ಮಕ್ಕ, ಸುನಂದ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. 2 ಎಕರೆ ಜಮೀನು ಆದಿದ್ರಾವಿಡರ ಕಾಲೋನಿಗೆ ಅಂತೇಳಿ 3/12/68 ಅಧಿಕೃತವಾಗಿ ಆದೇಶ ಆಗುತ್ತೆ. ಆ ಒಂದು ಪ್ರದೇಶದಲ್ಲಿ ನಮ್ಮ ಛಲವಾದಿ ಬಾಂಧವರು ಸುಮಾರು 200 ವರ್ಷದಿಂದಲೂ ವಾಸ ಮಾಡ್ಕೊಂತ ಬರ್ತಾ ಉದಾಹರಣೆಗಳಿದ್ದಾವೆ. ಇದ್ರ ಬಗ್ಗೆ ಮೈಸೂರು ನಮ್ಮ ಮಠದಲ್ಲಿ ಒಂದು ದಾಖಲೆನೂ ಸಮೇತ ಇದೆ. ಏನು ಈಗ ಅಧಿಕೃತವಾಗಿ ನಮ್ಮ ಆದಿದ್ರಾವಿಡರ ಕಾಲೋನಿಗೆ 2 ಎಕರೆ ಜಮೀನು ಮಾಡಿಕೊಟ್ಟವರು ಕೆಲವು ಜನ ಮುಸ್ಲಿಮ್ಸ್ ಬಾಂಧವರು ಬಂದು ಇಲ್ಲಿ ವಾಸ ಮಾಡ್ತಾವ್ರೆ. ಇಲ್ಲಿ ಹಿಂದೂ ಮುಸ್ಲಿಂ ಜನಗಳೆಲ್ಲ ಐಕ್ಯತಾ ಭಾವನೆಯಿಂದ ವಾಸ ಮಾಡ್ತಾವ್ರೆ. ಯಾವುದೇ ದುರುದ್ದೇಶ ವೈಷಮ್ಯ ಯಾವುದೂ ಇಲ್ಲ. ಇವತ್ತು ಏನಾಗಿದೆ ಅಂತಂದರೆ ಈ ಒಂದು ಪ್ರದೇಶದಲ್ಲಿ ಏನು ಮುಸ್ಲಿಂ ಬಾಂಧವರು ಒಬ್ಬರು ಸಾವಿತ್ರಮ್ಮ ಅಂತ ಪಟ್ಟಣ ಪಂಚಾಯತಿ ನೌಕರು ಅವರು ಸಂಬಂಧಿಕರ ಕಡೆಯಿಂದ ಒಂದು ನಿವೇಶನ ಪರ್ಚೇಸ್ ಮಾಡ್ತಾರೆ. ಇಬ್ಬರು ಜಂಟಿ ಖಾತೆ ಮಾಡಿಸ್ಕೊಂತಾರೆ. ಜಂಟಿ ಖಾತೆ ಮಾಡಿಸ್ಕೊಂಡಾದ ನಂತರ ಆ ಒಂದು ನಿವೇಶನವನ್ನು ಏನು ಮಾಡ್ತಾರೆ, ಜಾಮಿಯಾ ಮಸೀದಿಯ ಅಧ್ಯಕ್ಷರು ಕಾರ್ಯದರ್ಶಿ ಅವರಿಗೆ ದಾನ ಕೊಡ್ತಾರೆ. ಈಗೇನು ಜಾಮಿಯಾ ಮಸೀದಿಯವ್ರು ಬಂದು ಇಲ್ಲಿ ಇವತ್ತು ನಾವು ಏನು ಹೇಳ್ತಾ ಇದ್ದಾರೆ, ಜಾಮಿಯಾ ಮಸೀದಿ ಕಟ್ಟಲ್ಲ, ನಾವು ಮಕ್ಕಳಿಗೆ ಸ್ಕೂಲ್ ಕಟ್ತೀವಿ, ಅದು ಕಟ್ತೀವಿ, ಇದು ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಇದು ಪರಿಶಿಷ್ಟ ಜಾತಿ ಜನಾಂಗದವರು ಆದಿದ್ರಾವಿಡರ್ತಕ್ಕಂಥ ಜಮೀನು ವಾಸಿಯಾಗಿರೋದ್ರಿಂದ ಈ ಒಂದು 2 ಎಕರೆ ಪ್ರದೇಶದಲ್ಲಿ ಯಾವುದೇ ಅನ್ಯ ಕೋಮಿನ ಉದ್ದೇಶಗಳಿಗೆ ಬಳಸಬಾರ್ದು. ಇದು ಆದಿದ್ರಾವಿಡರ ಕಾಲೋನಿ ಜಮೀನು ಹಾಗೆ ಉಳಿಸ್ಬೇಕು. ಯಾವುದೇ ಜನಾಂಗ ಆಗಿರ್ಬೋದು ಈ ಒಂದು ಪ್ರದೇಶದಲ್ಲಿ ವಾಸ ಮಾಡೋಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ಈ ಒಂದು ಇದೇ ಥರ ಉಳಿಸ್ಕೊಡ್ಬೇಕು. ಪಟ್ಟಣ ಪಂಚಾಯತ್ ಅವರು ವಿತೌಟ್ ಲೈಸೆನ್ಸ್ ಕೊಡೋದಲ್ಲ ಈಗ ಕೆಲಸ ನಡೀತಿದ್ದು ಸ್ಟಾಪ್ ಮಾಡಿಸಿದ್ವಿ. ದಯಮಾಡಿ ಪಟ್ಟಣ ಪಂಚಾಯತ್ ಅವರು ಹಾಗೂ ತಾಲೂಕು ಆಡಳಿತ ಮಧ್ಯ ಪ್ರವೇಶ ಮಾಡಬೇಕು. ಇಲ್ಲಿ ಏನು ಆಗ್ತಕ್ಕಂಥ ಮುಂದೆ ಅವ್ಯವಸ್ಥೆ ಇರ್ಬೋದು, ಶಾಂತಿ ಕದಡಿಗೆ ಅವಕಾಶ ಕೊಡಬಾರ್ದು. ತಾಲೂಕು ಆಡಳಿತ ಮಧ್ಯ ಪ್ರವೇಶಿ ಮಾಡ್ತಕ್ಕಂಥ ಮೂಲಕ ಈ ಒಂದು 2 ಎಕರೆ ಪ್ರದೇಶವನ್ನು ಗುರುಸಿ ಅದ್ಬಸ್ತ್ ಮಾಡಿಕೊಡ್ಬೇಕು. ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳುತ್ತಂತ ಇವತ್ತು ವಾಸ ಅಂತಾರೆ, ಮನೆ ಕಟ್ಕೋಬಹುದು, ಅವರು ಮನೆ ಕಟ್ಕೋಬಹುದು. ಅದ್ರಂತೆ ತಾಲೂಕ್ ಆಫೀಸಿಂದ ಅವ್ರು ಇದನ್ನ ತರಲಿ, ನಾಳೆ ಲೇಸನ್ ತರಲಿ. ನಾಳೆ ದಿವಸ ನಾವು ಕಟ್ಟಕ್ ಮನೆ ವಾಸ ಇರ್ತೀವಿ, ನಾಳೆ ದಿವಸ ಸ್ಕೂಲ್ ಮಾಡ್ತೀವಿ ಅಂದ್ರೆ ಯಾರು ಸರ್ ಜವಾಬ್ದಾರಿ? ಅದಕ್ಕೋಸ್ಕರ ಅದಾಗಬಾರ್ದು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀವಿ ಸರ್.